Yes. ಎಸೆದಂತ ಪ್ರಥಮ ಚೆಂಡು ಈ ಬಾರಿ ಬೌಂಡರಿ ಒನ್ ಬಾಸ್ ಬಾಂಡ್ ಅವರನ್ನು ಕಾಣ್ತಾ ಇದ್ದಾವೆ. ಪ್ರಥಮ ಚೆಂಡು ಬೌಂಡರಿಯನ್ನು ಬಾರಿಸಿದ್ರು ಫಯಾಜ್. ಮತ್ತೆ ಎರಡನೇ ಬಾರಿ ಈ ಬಾರಿ ಒಂಟಿ ಒಟ್ಟದ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಪ್ರಶಾಂತ್ ಎಸೆದ ಚೆಂಡು ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಚೆಂಡು ಚುಕ್ಕಿ ಆಗ್ತಾ ಇದೆ. ಡಾಟ್ ಬಾಲ್ ಅಂಕಿಅಂಶ ಮಟ್ಟಿನ ದಾಖಲಾಗ್ತಾ ಇದೆ. ಮತ್ತೆ ಪ್ರಶಾಂತ್ ಇದರ ಮಧ್ಯೆ ತೌಹೀದ್ಗೆ ಎಸೆದ ಚೆಂಡು ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಮಟ್ಟಿನ ದಾಖಲಿಸಿಕೊಳ್ತಾ ಇದೆ. ಮತ್ತೆ ಪ್ರಶಾಂತ್ ಪಂಚಮ ಚೆಂಡಿಗಾಗಿ ಇದರ ಮಧ್ಯೆ ತೌಹೀದ್ಗೆ ಎಸೆದ ಚೆಂಡು ಫುಲ್ ಟಾಸ್ ಸುಂದರತೆ ಹೊಡೆದ ದಾಖಲಿಸಿಕೊಂಡ್ರ ಭಾಗದಲ್ಲಿ ಸುಂದರತೆ ಕ್ಷೇತ್ರ ಒಂದಾಟ ಎರಡನೇ ಓಟಕ್ಕೆ ಮನವಿ. ಎರಡು ಓಟಗಳು ಕೂಡ ಪೂರ್ಣತೆಯನ್ನು ಕಂಡುಕೊಳ್ತಾ ಇದೆ. ಎರಡು ಓಟಗಳ ಹೆಚ್ಚುವರಿ ಅಂಕಿಅಂಶ ಮಟ್ಟಿನ ದಾಖಲಿಸಿಕೊಳ್ತಾ ಇದೆ. ಎರಡರ ಹೆಚ್ಚುವರಿಯೊಂದಿಗೆ 7 ಮುಕ್ತಾಯ ಕಂಡಂತ 5 ಚೆಂಡು. ಆರಂಭಿಕ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಟು ಯುನಾನಿ. ಪ್ರಶಾಂತ್ ಟು ತೌಹೀದ್. ಇದರ ಮಧ್ಯೆ ತೌಹೀದ್ಗೆ ಎಸೆದ ಚೆಂಡು ನೆಟ್ಟ ನೇರ ಎಸೆತಗಳು ದಾಖಲಾಗ್ತಾ ಇದೆ. ಓವರ್ನ ಮುಕ್ತಾಯ ಆರಂಭಿಕ ಒಂದು ಓವರ್ ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. 7 ಪ್ರಥಮ ಓವರ್ನ ಮುಕ್ತಾಯದ ಹಂತದಲ್ಲಿ. बॉल करो ना यूज बॉल. ಎರಡನೇ ಓವರ್ ಚಾಲ್ತಿಗೆ ಮತ್ತೆ ಕೃಷ್ಣ ಪರೀಕ್ಷೆಯನ್ನು ಕಂಡುಕೊಳ್ತಾ ಇದ್ದಾರೆ. ಎರಡನೇ ಓವರ್ ಚಾಲ್ತಿಗಾಗಿ ಮತ್ತೆ ಕೃಷ್ಣ ಪರೀಕ್ಷೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈಗಾಗಲೇ ಆರಂಭಿಕ ಕ್ವಾಲಿಫೈಯರ್ ಪಂದ್ಯಾಟವನ್ನು ಸೋತಂತ ತಂಡ ಜಾರ್ಕಲ ಈಗ ಮತ್ತೆ ಎರಡನೇ ಕ್ವಾಲಿಫೈಯರ್ ಪಂದ್ಯಾಟವನ್ನು ಎದುರಿಸಿಕೊಳ್ತಾ ಇದೆ ಕರವಳ್ಳಿ ವಿ7 ಬೈಲೂರು ತಂಡವನ್ನ. ಕೃಷ್ಣ ಎರಡನೇ ಓವರ್ಗಾಗಿ ಆರಂಭಿಕ ಚೆಂಡು ಕೃಷ್ಣ ಫಯಾಜ್. ಇದರ ಮತ್ತೆ ಕೃಷ್ಣ ಎಸೆದ ಚೆಂಡು ಬೆರೆಸಲು ಹೊಡೆದಕ್ಕೆ ಮುಂದಾದ್ರು ಫಯಾಜ್ ಆಟ ಮುಖಾಂತರ ಬಗ್ಗೆ ಸುಂದರವಾದ ಹೊಡೆದ 1 ಬೌನ್ಸ್ 2 ಬೌನ್ಸ್. ಡಿಕ್ಲೇರ್ಡ್. ಓಕೆ, ನಿರ್ಣಾಯಕರ ಪೀಠದಲ್ಲಿ ಮೂರನೇ ನಿರ್ಣಾಯಕರಿಗೆ ಮನವಿಯನ್ನು ನೀಡ್ತಾ ಇದ್ದಾರೆ ಬೌಂಡ್ರಿ ಚೆಕ್ಕಿಗಾಗಿ. ಚೆಂಡು ಯಾವ ಭಾಗದಲ್ಲಿ ಲ್ಯಾಂಡ್ ಆಗಿದೆ
ಲ್ಯಾಂಡಿಂಗ್ ಯಾವ ಭಾಗದಲ್ಲಿ, ಬೌಂಡ್ರಿ ಒಳಗಡೆಯ ಡಿಕ್ಲೇರ್ಡ್ ಏರಿಯಾದಲ್ಲ? ಸ್ವಲ್ಪ ಕನ್ಫ್ಯೂಷನ್ ಇದೆ. ಥರ್ಡ್ ಅಂಪೈರ್ ತೀರ್ಮಾನ ಇನ್ನು ಕೂಡ ಬರ್ತಾ ಇಲ್ಲ. ಎಸ್, ಇವಾಗ ಬರ್ತಾ ಇದೆ ನಿರ್ಣಾಯಕ ಪಡೆದಲ್ಲಿ ಬೌಂಡ್ರಿ, 4 ಓಟದ ಹೆಚ್ಚುವರಿ. ದಯವಿಟ್ಟು ಗಮನಿಸಿಕೊಳ್ಳಿ, ಆಟಗಾರರು ಯಾವುದೇ ರೀತಿಯಲ್ಲಿ ಚರ್ಚಿಸುವಂತಿಲ್ಲ. ಆಟಗಾರರು ಯಾವುದೇ ರೀತಿ ಚರ್ಚಿಸುವಂತಿಲ್ಲ. ನಿರ್ಣಾಯಕರಿಗಾಗಲೇ ತೀರ್ಮಾನವನ್ನು ನೀಡುತ್ತಾರೆ. ದಯವಿಟ್ಟು ಗಮನಿಸಿಕೊಳ್ಳಲಿ, ನಿರ್ಣಾಯಕರನ್ನು ಬಿಟ್ಟು ವಿನಯ್ ಮುನ್ನ ಲೈವ್ ಕೊಠಡಿಗೆ ಹೋಗಬಾರ್ದು ದಯವಿಟ್ಟು, ಯಾವುದೇ ಕಾರಣಕ್ಕೂ ಕೂಡ. ರಿತು ಅಲ್ಲಿ ಪೂರಕ್ಲೆ ಪೂರೆ ಬಿಡುಡ್ಸು ಬಲ ಮುನ್ನ.
ಅಲ್ಲಿ ಈಗಾಗಲೇ ಮೂರನೇ ನಿರ್ಣಾಯಕದ ತೀರ್ಪಿನ ಪ್ರಕಾರವಾಗಿ ಬೌಂಡ್ರಿ ಎಂಬ ತೀರ್ಪು ಬರ್ತಾ ಇದೆ. 4 ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 4ರ ಹೆಚ್ಚುವರಿಯೊಂದಿಗೆ 11 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಓಕೆ ಓಕೆ ಓಕೆ. ಹನ್ನೊಂದು ಕೃಷ್ಣ ಮತ್ತೆ 2ನೇ ಚೆಂಡಿಗಾಗಿ ದ್ವಿತೀಯ ಓವರ್ನ 2ನೇ ಚೆಂಡು. ಇದರ ಮಧ್ಯೆ ಪ್ರಶಾಂತ್ ಅಯ್ಯರ್ ಎಸೆದಂತ ಚೆಂಡು, ಕೃಷ್ಣ ಎಸೆಗಾರಿಕೆಯ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಪಯ್ಯ ಔಟ್. ಆರಂಭಿಕ ಕೊಂಡಿ ಕಳಿಸ್ತಾ ಇದೆ. ಫಯಾಜ್ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಪಯ್ಯ ಕೈ ಕೊಡ್ತಾ ಇದ್ದಾರೆ. ಬಿರುಸಿನ 2 ಬೌಂಡ್ರಿಗಳನ್ನು ಮಾತ್ರ ದಾಖಲಿಸಿಕೊಂಡ್ರು ಪಯ್ಯ. 11ಕ್ಕೆ 1. ಕರಾವಳಿ V7 2ನೇ ಓವರ್ನಲ್ಲಿ ಆರಂಭಿಕ ಪಯ್ಯ ಆಟವನ್ನು ಅಂತ್ಯವನ್ನು ಕಾಣಿಸಿಕೊಳ್ತಾ ಇದೆ. ಹೊಸ ಆಟಗಾರ ಸ್ಯಾಂಡಿ ಪರಿಚಯವಾಗ್ತಾ ಇದೆ. ಮತ್ತೆ 3ನೇ ಚೆಂಡು ಕೃಷ್ಣ ಟು ಸ್ಯಾಂಡಿ. ಇದರ ಮಧ್ಯೆ ಸ್ಯಾಂಡಿಗೆ ಸದ ಚೆಂಡು ತೀರ ಕೆಳಂಚಿನ ಮಾಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ಕೃಷ್ಣ ಮತ್ತೆ 4ನೇ ಚೆಂಡು ಚತುರ್ಥ ಬಾರಿಗೆ. ಇದರ ಮಧ್ಯೆ ಸ್ಯಾಂಡಿಗೆ ಸದ ಚೆಂಡು ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿತ್ತು. 1 ಓವರ್ ಹೆಚ್ಚುವರಿ ಆಗ್ತಾ ಇದೆ. 2 ಊಟ 1 ಓವರ್ ಹೆಚ್ಚುವರಿ. 1 ಹೆಚ್ಚುವರಿ ದಾಖಲಿಸಿಕೊಳ್ತಾ 12 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 12 ಲಾಟ್ಸ್ ಆಫ್ 1 ವಿಕೆಟ್. ಕೃಷ್ಣ 2ನೇ ಓವರ್ನ ಮುಕ್ತಾಯ ಕಂಡಂತ 4 ಚೆಂಡು. ಪಂಚಮ ಚೆಂಡಿಗಾಗಿ ಮತ್ತೆ ಕೃಷ್ಣ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗ್ತಾ ಇದೆ. ಇದರ ಮಧ್ಯೆ ತೌಹೀದ್ಗೆ ಸಂದ ಚೆಂಡು ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಕೃಷ್ಣ ಎಸ್ಗಾರಿಕೆಯಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಾಗ್ತಾ ಇದೆ. ಮುಕ್ತಾಯ ಕಂಡಂತ 5 ಚೆಂಡು. ಪಂಚಮ ಚೆಂಡು ಕೊನೆಯ ಚೆಂಡಿಗಾಗಿ ಕೃಷ್ಣ ತೌಹೀದ್. ಆರಂಭಿಕ ಇನ್ನಿಂಗ್ಸ್ ನ ಪವರ್ ಪ್ಲೇ 2ನೇ ಓವರ್. ಇದರ ಮಧ್ಯೆ ಔಟ್ರೇಜ್ ಆಗ್ತಾ ಇದೆ. ಚೆಂಡು ಕ್ಯಾಚ್ ಔಟ್ ಆಗುವ ಸಾಧ್ಯತೆಗಳಿತ್ತು. ಗೂಟದ ಹಿಂಬದಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಂಡ್ರು. 1 ಓವರ್ ಹೆಚ್ಚುವರಿ. 1 ಹೆಚ್ಚುವರಿ ದಾಖಲಿಸಿಕೊಂತ 13 ಆರಂಭಿಕ 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 13 ಓಟ 1 ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ಕರಾವಳಿ V7.
ಎಸಕಾರಿಕೆಯಲ್ಲಿ ಮತ್ತೆ ಕಿರಣ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡು ತೌಹೀದ್ಗೆ ಸಂತ ಚೆಂಡು, ಸ್ಲೋವರ್ ಚೆಂಡು, ಆ ಭಾಗದಲ್ಲಿ ಕೂಡದೆ ಬದಲಿ ಸೋರಿಕೆ ಬಾಯ್ಸ್ ಮುಖಾಂತರವಾಗಿ ಒಂದವರದ ಹೆಚ್ಚುವರಿ ದಾಖಲಿಸಿಕೊಳ್ತಾ 14. ಆರಂಭಿಕ ಚೆಂಡು ಕಿರಣ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ 2ನೇ ಚೆಂಡು, ದ್ವಿತೀಯ ಚೆಂಡಿಗಾಗಿ ಕಿರಣ್. ಇದರ ಮಧ್ಯೆ ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ, ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ ಡಾಟ್ ಬಾಲ್. ತೌಹೀದ್ ಬೀಸುವ ಪ್ರಯತ್ನಗಳನ್ನು ಬರ್ತಾ ಇದ್ದಾರೆ, ಚೆಂಡು ದಾಂಡಿಗೆಲ್ಲ ಬೀಸ್ತಾ ಇಲ್ಲ ಡಾಟ್ ಬಾಲ್. ಅಂಕಿಅಂಶ ಮಟ್ಟಿನ ದಾಖಲಿಸಿಕೊಳ್ತಾ ಇದೆ. ಮತ್ತೆ ಕಿರಣ 3ನೇ ಚೆಂಡಿಗಾಗಿ ಮತ್ತೆ ಸ್ವಲ್ಪ ಮಟ್ಟಿಗೆ ಲೋ ಫುಲ್ ಟಾಸ್ ಚೆಂಡು. ತೌಹೀದ್ ಎಡವಿಡಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೀಸುವ ಪ್ರಯತ್ನಗಳಿದೆ, ಓಟಗಳು ಬರ್ತಾ ಇಲ್ಲ. 4ನೇ ಚೆಂಡಿಗಾಗಿ ಕಿರಣ. ಇದರ ಮಧ್ಯೆ ಮತ್ತೆ ಸುಂದರ ದೇಶವನ್ನು ದಾಖಲಿಸಿಕೊಂಡ್ರು. ಆ ಭಾಗದಲ್ಲಿ ಕ್ಷೇತ್ರ ಸ್ವಲ್ಪ ಒಟ್ಟಿಗೆ ವೈಫಲ್ಯ, ಒಂದೋಟ. 2ನೇ ಓಟಕ್ಕೆ ಮನವೇನ ನೀಡ್ತಾ ಇದ್ದಲ್ಲ, ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಂಡ್ರು. ಮುಂದುವರೆದ ಹೆಚ್ಚುವರಿ ದಾಖಲಿಸಿಕೊಳ್ತಾ 15 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಕಿರಣ್ ಇದರ ಮಧ್ಯೆ ಶಾರ್ಟ್ ಆಗಿ ಬಿಡಿದ ಚೆಂಡು, ಕ್ಷಣಕಾಲ ಚೆಂಡು ಸೀಮಾ ರೇಖೆ ಆಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್. ಸ್ಯಾಂಡಿ ದಾಂಡು ಸಿಡಿತಾ ಇದೆ. ಆರಾಟಗಳ ಹೆಚ್ಚುವರಿ 21 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಸ್ಲೋವರ್ ಚೆಂಡು, ಸ್ಯಾಂಡಿ ದಾಂಡು ಸಿಡಿತಾ ಇದೆ. ಬಿರುಸಿನ ಆರೋಟ ಸ್ಯಾಂಡಿ ದಾಂಡಿನ ಮುಖಾಂತರವಾಗಿ ಬಂತು. ಅಂತಿಮ ಚೆಂಡಿಗಾಗಿ ಕಿರಣ್. ಮತ್ತೆ ಬೀಸುವ ಪ್ರಯತ್ನಗಳು ಮಾಡ್ತಾ ಇದೆ, ಚೆಂಡು ಬಾಡಿಗೆ ಬಡಿತಾ ಇದೆ, ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಓವರ್ ಮುಕ್ತಾಯ, 3 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 21 ಒಂದು ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. 21 ಓಟ, 18 ಚೆಂಡುಗಳಲ್ಲಿ ಈಗಾಗಲೇ 21 ಓಟ ದಾಖಲಾಗ್ತಾ ಇದೆ. ಇನ್ನು 18 ಚೆಂಡುಗಳ ಆಟ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕರಾವಳಿ ವಿಶ್ವ ಮತ್ತೆ ಮುಂದಿನ ವೀಕ್ಷಕ ವೇಳೆಯಲ್ಲಿ ಮತ್ತೆ ಬದಲಾವಣೆ ಮಾಡಿಕೊಳ್ತಾ ಇದ್ದಾವೆ. ಸತೀಶ್ ಮಣಿಪಾಲ್ ಧನ್ಯವಾದಗಳು ಸನತ್ ಬೈಲೂರ್ ಅವರೇ. ಸೆಕೆಂಡ್ ಕ್ವಾಲಿಫೈರ್ ಪಂದ್ಯಾಟ ಅವಘಡ ಒಳಭಾಗವನ್ನು ಕಟ್ಕೊಳ್ತಾ ಇದೆ. SBC ಜಾರ್ಕಲ ಕರಾವಳಿ V7 ಬೈಲೂರ್ ಅನ್ನು ಎದುರಿಸ್ತಾ ಇದೆ. ಪೈಯನ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 3 ಓವರ್ಗಳ ನಂತರ 21 ಓಟವನ್ನು ದಾಖಲಿಸ್ತಾ ಇದೆ. ಸರಿ, ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೃಷ್ಣ. ತೌಹೀದ್ಗೆ 2ನೇ ಬಾರಿ ಕೃಷ್ಣ. ಈ ಬಾರಿ ಕೂಡ ಸುತ್ತ ಪರಿಚಯ ಎಸೆತ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಲ್ಲಿ ಮತ್ತೊಂದು ಡಾಟ್ ಡೆಲಿವರಿ. ಕೃಷ್ಣ ತನ್ಮೂಲಕವಾಗಿ ಮೊದಲ 2 ಚೆಂಡುಗಳನ್ನು ಡಾಟ್ ಮಾಡ್ತಾ ಇದ್ದಾರೆ. ಮೊದಲ 3 ಓವರ್ಗಳಲ್ಲಿ 21 ಓಟವನ್ನು ಪೇರಿಸಿದಂತ ಕರಾವಳಿ V7 ಬೈಲೂರಿನ ತಂಡ ಅಂತಿಮ ಹಂತದಲ್ಲಿ ಅದೇ ಶಾಟ್ಗಳ ಟಾರ್ಗೆಟ್ ಕೊಡ್ತಾರೆ ನೋಡಬೇಕಾಗಿದೆ.
ಈ ಬಾರಿ ಬಿರುಸಿನ ಹೊಡೆತ ಚೆಂಡು ಡೀಪ್ ಕಾರ್ನರ್ನಲ್ಲಿ ಸಿಕ್ಸರ್ ಷಟ್ಕ 6 ಓಟಗಳು ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. 2 ಚೆಂಡುಗಳ ಡಾಟ್ ಮಾಡಿದಂತ ಕೃಷ್ಣ 3ನೇ ಚೆಂಡಲ್ಲಿ ತೌಹೀದ್ನ ದಾನಿನಲ್ಲಿ ಚುಮ್ಮಿದ ಫಾಸ್ಟ್ ಸಿಕ್ಸರ್ ಈ ಓವರ್ನಲ್ಲಿ. ಹಿಂದೆ ಕಿರಣ್ ಓವರ್ನಲ್ಲಿ ಸ್ಯಾಂಡಿ ಸಿಕ್ಸರ್ ದಾಖಲಿಸಿದ್ರು. 4ನೇ ಚೆಂಡು ಈ ಬಾರಿ ಕೂಡ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. 6 ಓಟಗಳು ದಾಖಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಫಯಾಜ್ 2 ಬೌಂಡ್ರಿಯನ್ನು ದಾಖಲಿಸಿ ಔಟ್ ಆಗಿದ್ರು. ಆ ನಂತರ ಈಗ ಸುತ್ತಮುತ್ತ ಒಂದು ಪಾರ್ಟ್ನರ್ಶಿಪ್ ಬರ್ತಾ ಇದೆ, ಜೊತೆಯಾಟ ಮುಂದುವರಿತಾ ಇದೆ. ತೌಹೀದ್ ಮತ್ತು ಸ್ಯಾಂಡಿ ಸುತ್ತಮುತ್ತ ಒಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ ಕರಾವಳಿ V7 ಬೈಲೂರಿಗೆ. ತನ್ನ ಮತ ಈ ಹಂತದಲ್ಲಿ 33 ಓಟಗಳಿಗೆ ತಲುಪ್ತಾ ಇದೆ. ಕೊನೆ 2 ಸೆತ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಸೆತ ಮಿಡ್ ಆನ್ ಈ ಭಾಗದಲ್ಲಿ ಕಿರಣ್ ಪೂಜಾರಿ ಕ್ಷೇತ್ರರಕ್ಷಣೆ ಮಾಡಿದ್ರು. 4ನೇ ಓವರ್ ಇದು. ಅಂತಿಮ ಎಸೆತ ಬಾಕಿ ಇದೆ. ಸ್ಕೋರ್ 34. 34ಕ್ಕೆ 1. ಕೃಷ್ಣ ಸ್ಯಾಂಡಿಗೆ. ಅಂತಿಮ ಎಸೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ SBC ಜಾರ್ಕಳ. ತನ್ಮೂಲಕವಾಗಿ 4ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ 4 ಓವರ್ಗಳಲ್ಲಿ ಕರಾವಳಿ V7 ಬೈಲೂರಿನ ಮೊತ್ತ 35ಕ್ಕೆ 1. ಇನ್ನು ಕೂಡ 12 ಚೆಂಡುಗಳ ಪಂದ್ಯ ಬಾಕಿ ಇದೆ, ಅರ್ಥಾತ್ 2 ಓವರ್ಗಳು ಇದೆ. ಅದೇ ಸೋಟಗಳ ಟಾರ್ಗೆಟ್ ಕೊಡ್ತಾರೆ ನೋಡಬೇಕಾಗಿದೆ. ಅಯೋಧ್ಯ ಫ್ರೆಂಡ್ಸ್ ನೀರೇ ಆಶ್ರಯದಲ್ಲಿ ಜಗದೀಶ್ ಪೂಜಾರಿ ಮತ್ತು ರಿತೇಶ್ ಪೂಜಾರಿ ಅವರೊಂದು ಉಸ್ತುವಾರಿಯಲ್ಲಿ ಸಂಘಟನೆಯಲ್ಲಿ ಅಯೋಧ್ಯ ಟ್ರೋಫಿ ಬೈಲೂರು ಗ್ರಾಮೀಣ ಮಟ್ಟ 10 ತಂಡಗಳು ಭಾಗವಹಿಸುತ್ತಿರುವ ಈ ಒಂದು ವ್ಯವಸ್ಥಿತ ಕ್ರೀಡಾಕೂಟ SBF ಕನಂಜರ ತಂಡ ಮೊದಲ ತಂಡವಾಗಿ ಫೈನಲ್ ಪ್ರವೇಶ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಅದಾವ ತಂಡ 2ನೇ ತಂಡವಾಗಿ ಫೈನಲ್ಗೆ ಪ್ರವೇಶ ಮಾಡ್ತಾ ನೋಡಬೇಕಾಗಿದೆ. ಪ್ರಶಾಂತ್ ಶೆಟ್ಟಿ ಮೇಡ್ ಆಫ್ ಅಲ್ಲಿ ಉತ್ತಮ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ನಾಗರಾಜ್ ತಂತ್ರ ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರು ಕೂಡ ಒಂದೋಟ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸ್ಯಾಂಡಿ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಟ್ರು. ತಂಡದ ಮೊತ್ತ 36 ಓಟಗಳಿಗೆ ತಲುಪ್ತಾ ಇದೆ. ಪ್ರಶಾಂತ್ ಶೆಟ್ಟಿ ಈ ಬಾರಿ ಹೆಸರುವಾತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಓವರ್ ಅಲ್ಲಿ ಓಟಗಳು ನಿಲ್ತದ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ 4 ಚೆಂಡುಗಳನ್ನು 3ನೇ ಓವರ್ ಅಲ್ಲಿ ನಿಲ್ಲಿಸಿದಂತ ಕಿರಣ್ ಪೂಜಾರಿ 1 ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಆ ಓವರ್ ಅಲ್ಲಿ 8 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಆ ನಂತರ 2 ಸಿಕ್ಸರ್ ಕೊಟ್ಟಂತ ಕೃಷ್ಣ. ಈಗ ಪ್ರಶಾಂತ್ ಶೆಟ್ಟಿ 5ನೇ ಓವರ್ ನಡೀತಾ ಇದೆ. ಲಾಂಗರ್ ನಲ್ಲೇ ರನ್ ಮಾಡೋದು ಸಾಧ್ಯತೆ ನಿಟ್ಟಲ್ಲಿ ಅದಾವ ತೀರ್ಪು ಬರ್ತಾ ನೋಡ್ಬೇಕಾಗಿದೆ. ವೈಡ್ ಅನ್ನುವಂತ ಥರ್ಡ್ ಅಂಪೈರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ತನ್ಮೂಲಕವಾಗಿ ಅದಾವ ತೀರ್ಪು ಬರ್ತಾ ನೋಡ್ಬೇಕಾಗಿದೆ. ಥರ್ಡ್ ಅಂಪೈರ್ ಸೂಚನೆ ರನ್ಔಟ್ ಗೆ ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಅದಾವ ತೀರ್ಪು ಬರ್ತದೆ ನೋಡ್ಬೇಕಾಗಿದೆ. ಈಗ ಒಂದಷ್ಟು ಕ್ಲೋಸ್ ಆಗಿರುವಂತದ್ದು ರನ್ಔಟ್ ಅಪೀಲ್ ಇದು. ಆ ನಿಟ್ಟಲ್ಲಿ 3ನೇ ನಿರ್ಣಾಯಕರಲ್ಲಿ ಸಂತೋಷ್ ಉಡುಪಿ ಹಂತದಲ್ಲಿ ಔಟ್ ಅನ್ನುವಂತ ಸೂಚನೆ ಸಿಗ್ತಾ ಇದೆ. ತನ್ಮೂಲಕವಾಗಿ ರನ್ಔಟ್ ಆಗಿ ವಾಪಸ್ ಆದ್ರು. 1+ ವಿಕೆಟ್ ರನ್ಔಟ್ ಆಗಿ ವಾಪಸ್ ಆಗ್ತಾ ಇದೆ. 2ನೇ ವಿಕೆಟ್ ಕಳ್ಕೊಳ್ತಾ ಇದೆ ಕರಾವಳಿ V7 ಬೈಲೂರಿನ ತಂಡ. ಆ ನಿಟ್ಟಲ್ಲಿ
ಅಂಗಣದ ಒಳಭಾಗದಲ್ಲಿ ಹೊಸ ಆಟಗಾರರ ಸೇರ್ಪಡೆ. ಫರಾನ್, ಸ್ಯಾಂಡಿ ವಾಪಸ್ ಆದ್ರು. ತೌಹೀದ್ ಮತ್ತು ಫರಾನ್ ಅದೇ ರೀತಿ ಆಟವನ್ನು ಕೊನೆ ಹಂತದಲ್ಲಿ ಕರಾವಳಿ V7 ಗೆ ಆಡ್ತಾರೆ, ನೋಡಬೇಕಾಗಿದೆ. ತಂಡದ ಮೊತ್ತ 37-2. ಕೊನೆ 3 ಚೆಂಡುಗಳು 5ನೇ ಓವರ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಈ ಬಾರಿ ಔಟ್ ರೇಂಜ್ ಆಗಿರುವಂತ ಚೆಂಡು. ತೌಹೀದ್ ಔಟ್. ಮತ್ತೊಂದು ವಿಕೆಟ್ ಪತನ. ಈ ಓವರ್ ಅಲ್ಲಿ ಇದುವರೆಗೆ ಓಟಗಳು ನಿಲ್ತಾ ಇದೆ. ಆ ನಿಟ್ಟಲ್ಲಿ ಕೊನೆ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಅದೇ ಸೋಟಗಳು ದಾಖಲಾಗ್ತಾ ನೋಡಬೇಕಾಗಿದೆ. ಅಂತಿಮ 2 ಚೆಂಡುಗಳು 5ನೇ ಓವರ್ ನಲ್ಲಿ ಬಾಕಿ ಇರುವುದರಿಂದ ಹೊಸ ಆಟಗಾರರ ಅಂಗಣ ಪ್ರವೇಶವಾಗ್ತಾ ಇದೆ. ಪವನ್ ಶೆಟ್ಟಿ ಸುತ್ತಮುತ್ತ ಒಂದು ಆಟವನ್ನು ಆಡುವಂತ ಆಟಗಾರರು V7 ಕರಾವಳಿ ಫ್ರಾನ್ಸ್ ನ ಪರವಾಗಿದ್ದಾರೆ. ಫರಾನ್ ಮತ್ತು ಅಂಗಣದ ಹೊರಭಾಗವನ್ನು ಕಂಡಂತ ಪವನ್ ಶೆಟ್ಟಿ ಅದೇ ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಕೊನೆ 2ನೇ ಸೆತ ಪ್ರಶಾಂತ್ ಶೆಟ್ಟಿಯ ಓವರ್ ನಲ್ಲಿ ಬಾಕಿ ಇದೆ. ಈ ರೀತಿಯಾಗಿ ಅಂಗಣ ಭಾಗದಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 5ನೇ ಬಾರಿಗೆ ಶೆಟ್ಟಿ ಟು ಶೆಟ್ಟಿ. ಪ್ರಶಾಂತ್ ಶೆಟ್ಟಿ ವೇಗವನ್ನು ಕೊಟ್ಟಂತ ಚೆಂಡು. ಡಾಟ್ ಬಾಲ್ ಸೇರ್ಪಡೆ. ಸುತ್ತಮುತ್ತ ಎಸೆತ ಈ ಬಾರಿ ಡಾಟ್ ಬಾಲ್ ಅನ್ನ ಮಾಡಿದ್ರು. ಈ ಓವರಲ್ಲಿ ಕೇವಲ 5 ಚೆಂಡುಗಳಲ್ಲಿ 2 ಓಟವನ್ನು ಮಾತ್ರ ಕೊಡ್ತಾ ಇದ್ದಾರೆ ಪ್ರಶಾಂತ್ ಶೆಟ್ಟಿ. ಈಗ ಅಂತಿಮ ಚೆಂಡು ಬಾಕಿ ಇದೆ. ಕೊನೆಯ 1 ಎಸೆತ 5ನೇ ಓವರ್ ನಲ್ಲಿ. ಈ ಬಾರಿ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಪವನ್ ಶೆಟ್ಟಿ 1 ಓವರ್ ಆಟವನ್ನು ಆಡಿಕೊಟ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಅಂತಿಮ ಓವರ್ಗೆ ಓವರ್ ಕಂಪ್ಲೀಟ್. 5ನೇ ಓವರ್ ಮುಕ್ತಾಯ 38-3. ಆ ನಿಟ್ಟಲ್ಲಿ ಅಂತಿಮ 6 ಚೆಂಡುಗಳಲ್ಲಿ ಅದೇ ಸೋಟ ಕರಾವಳಿ V7 ಬೈಲೂರಿನ ಅಕೌಂಟ್ ಅನ್ನು ಕಂಡುಕೊಳ್ತಾ ಇದೆ ನೋಡಬೇಕಾಗಿದೆ. ಅಂತಿಮ ಓವರ್ಗಾಗಿ ಪ್ರಜ್ವಾಲ್, SBC ಜಾರ್ಕಲಾ ಮತ್ತು ಕರಾವಳಿ V7. ಈ ಪಂದ್ಯದ ವಿಜಯಿಗಳ ತಂಡ ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಕಡಂಜಾರನ್ನು ಎದುರಿಸ್ತಾರೆ ಅಯೋಧ್ಯೆ ಟ್ರೋಫಿಯ ಫೈನಲ್ ಪಂದ್ಯಾಟದಲ್ಲಿ. ಪ್ರಜ್ವಾಲ್ ಅಂತಿಮ ಓವರ್ಗೆ ಪವನ್ ಶೆಟ್ಟಿಗೆ ಸ್ಟ್ರೈಕ್ ಸಿಗ್ತಾ ಇದೆ. ವಿಕೆಟ್ ಕೀಪರ್ ಪ್ರಶಾಂತ್ ಶೆಟ್ಟಿ 6 ಚೆಂಡುಗಳ ಅದೇ ಸೋಟುಗಳು ದಾಖಲಾಗ್ತವೆ. ಕೊನೆ ಓವರ್ ಅಲ್ಲಿ ನೋಡಬೇಕಾಗಿದೆ. 38-3. ಫುಲ್ ಟಸ್ ಆಗಿ ಬಿದ್ದ ಚೆಂಡು ಲಾಂಗ್ ಆಟಲ್ಲಿ ಸಿಕ್ಸರ್. ಬಾರಿ ಬಾಲ್ ಸುತ್ತ ಬರ್ತದೆ. ಹೊಡೆತವನ್ನು ದಾಖಲಿಸಿದಂತ ಪವನ್ ಶೆಟ್ಟಿ ಸುಕೇಶ್ ಬಾಸು ಕ್ಯಾಚ್ಗೆ ಪ್ರಯತ್ನ ಮಾಡಿದ್ರು. ಆದ್ರೆ ಚೆಂಡು ಸೀಮಾ ರೇಖೆಯ ಹೊರ ಭಾಗಕ್ಕೆ ಬರ್ತಾ ಇದೆ. ಆ ರೋಟ ಷಟ್ಕ ದಾಖಲಾಗ್ತಾ ಇದೆ. 44 ಓಟಗಳಿಗೆ ತಲುಪ್ತಾ ಇದ್ದಾರೆ. 2ನೇ ಸೆತ ಈ ಬಾರಿ ಕೂಡ ಚೆಂಡು ಲಾಂಗ್ ಆಫ್ ಅಲ್ಲಿ ಸಿಕ್ಸರ್. ಷಟ್ಕ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದಂತ ಪವನ್ ಶೆಟ್ಟಿ ತಂಡದ ಮೊತ್ತ ಅರ್ಧ ಶತಕ 50. ಕರಾವಳಿ V7 ಭರ್ಜರಿ ಆರಂಭ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ 5ನೇ ಓವರ್ ನಲ್ಲಿ ಪ್ರಶಾಂತ್ ಶೆಟ್ಟಿ ನಿಲ್ಲಿಸಿದಂತ ಓಟಗಳು
ಈಗ ಅಂತಿಮ ಓವರಲ್ಲಿ ಕರಾವಳಿ V7ಗೆ ಬರ್ತಾ ಇದೆ. ಮೊದಲ 2 ಚೆಂಡುಗಳಲ್ಲಿ 2 ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಈ ಬಾರಿ ಓಟಗಳಿಗೆ ಅವಕಾಶಗಳು ಇಲ್ಲ. ಹ್ಯಾಟ್ರಿಕ್ ವಿಕೆಟ್ಸ್ ಮತ್ತು ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸುವಂತ ಆಟಗಾರರಿಗೆ ಅಯೋಧ್ಯ ಟ್ರೋಫಿಯ ಸಂಘಟಕರು 1,000 ರೂಪಾಯಿಗಳ ಘೋಷಣೆ ಮಾಡಿದ್ದಾರೆ. ಇದನ್ನು ಅವರೇ ಕೊಡ್ತಾರೆ. ಆದ್ದರಿಂದ ಹ್ಯಾಟ್ರಿಕ್ ವಿಕೆಟ್ಸ್ ಮತ್ತು ಹ್ಯಾಟ್ರಿಕ್ ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆ ಇದೆ. ಕೊನೆಯ 3 ಚೆಂಡುಗಳು ಬಾಕಿ ಇದೆ. ಅಂತಿಮ 3 ಎಸೆತ ಬಾಕಿ ಇದೆ. ಅದೆಷ್ಟು ಓಟಗಳು ಕರಾವಳಿ V7 ಅಕೌಂಟ್ ಅನ್ನ ಕಂಡುಕೊಳ್ತದೆ ನೋಡಬೇಕಾಗಿದೆ. ಪ್ರಜ್ವಲ್ 4ನೇ ಬಾರಿ. ಈ ಬಾರಿ ಚೆಂಡು ಡೀಪ್ ವಿಕೆಟ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ಷಟ್ಕ 6 ಓಟಗಳು. SBF ಗೆ ಮತ್ತೊಬ್ರು ಬರ್ತಾ ಇದ್ದಾರೆ, ಗಣೇಶ್ ಬರ್ತಾ ಇದ್ದಾರೆ. ಆರಿಟ ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. 3 ಸಿಕ್ಸರ್ಗಳು ಈಗ ದಾಖಲಾಗ್ತಾ ಇದೆ. ಪ್ರಜ್ವಲ್ ಓವರ್ ಸಂಪೂರ್ಣ ಕೈ ಕೊಡ್ತಾ ಇದೆ. ಒಂದು ಹಂತದಲ್ಲಿ ಓಟಗಳು ನಿಂತು ಹೋದ ಸಂದರ್ಭದಲ್ಲಿ ಈಗ ಪವನ್ ಶೆಟ್ಟಿ ಅಂತಿಮ ಹಂತದಲ್ಲಿ ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ ಕರಾವಳಿ V7ಗೆ. ಈ ಬಾರಿ ವೈಟ್ ಬಾಲ್ ಅಕ್ರಮ್ ಎಸೆತ. ಕೊನೆ 2 ಚೆಂಡುಗಳು ಬಾಕಿ ಇದೆ. 57ಕ್ಕೆ ತಲುಪ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 60+ ಓಟಗಳು ದಾಖಲಾಗ್ತಾ ನೋಡಬೇಕಾಗಿದೆ 6 ಓವರ್ಗಳ ಪಂದ್ಯಾಟದಲ್ಲಿ. ಪ್ರಜ್ವಲ್ 5ನೇ ಬಾರಿ. ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು. ಈ ಬಾರಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ SBC ಮಾಡ್ತಾ ಇದೆ. 1 ಓಟ ಬರ್ತಾ ಇದೆ. 58ಕ್ಕೆ ತಲುಪ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. 5 ಚೆಂಡುಗಳಲ್ಲಿ 3 ಸಿಕ್ಸರ್ ಸಮೇತವಾಗಿ 20 ಓಟವನ್ನು ಕೊಟ್ಟಂತ ಪ್ರಜ್ವಲ್ ಅಂತಿಮ ಚೆಂಡಿಗಾಗಿ ಈ ಬಾರಿ ಫರಾನ್ ಗೆಸಿರುವಂತ ಚೆಂಡು ಸ್ಕಾರ್ ಲಗತ್ತ ಸಾಗ್ತಾ ಇದೆ. 2ನೇ ಓಟ ಈ ಹಂತದಲ್ಲಿ ಪೂರೈಸಿದ್ರು. ತನ್ಮೂಲಕವಾಗಿ 6 ಓವರ್ಗಳ ಪಂದ್ಯಾಟದಲ್ಲಿ ಕರಾವಳಿ V7 ಬೈಲೂರಿನ ಮೊತ್ತ 60 ಓಟಗಳಿಗೆ ತಲುಪ್ತಾ ಇದೆ. 6 ಓವರ್ಗಳ ಪಂದ್ಯಾಟದಲ್ಲಿ 61ರ ಟಾರ್ಗೆಟ್ ಅತ್ಯುತ್ತಮ ಟಾರ್ಗೆಟ್ ಕೊಡ್ತಾ ಇದೆ. ಕೊನೆ ಓವರಲ್ಲಿ ಪ್ರಜ್ವಲ್ 22 ಓಟಗಳನ್ನು ಕೊಟ್ಟರು. ಈ ರೀತಿಯಾಗಿ ಪವನ್ ಶೆಟ್ಟಿ ಆಡಿದ 3 ಸಿಕ್ಸರ್ ಈಗ ಘನತೆ ಗೌರವಾನ್ವಿತ ಮೊತ್ತವನ್ನು ಪೇರಿಸ್ತಾ ಇದೆ ಕರಾವಳಿ V7ಗೆ. ಅದಾವ ರೀತಿಯ ಒಂದು ಫಲಿತಾಂಶ ಈಗ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಸಿಗ್ತದೆ ನೋಡಬೇಕಾಗಿದೆ. SBC ಅಜಾಯಕ್ಕಾಗಿ 36 ಎಸೆತ 61 ಓಟಗಳು ಬರಬೇಕಾಗಿದೆ.
36 ಎಸೆತ 61 ಓಟದ ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ನಿನ್ನೆಯ ಲೀಗ್ ಪಂದ್ಯಾಟದಲ್ಲಿ ಇದೇ SBC ಜಾರ್ಕಳ ತಂಡ ಕರಾವಳಿ V7 ಅನ್ನ ಮಣಿಸಿತ್ತು. ಈಗ ಕ್ವಾಲಿಫೈ 2 ಅಲ್ಲಿ ಯಾವ ರೀತಿ ಒಂದು ಪ್ರತಿ ಹೋರಾಟ ಸಿಗ್ತದೆ ನೋಡಬೇಕಾಗಿದೆ. ಸರ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಜಾರಿಯಲ್ಲಿದೆ. 36ಕ್ಕೆ 61 ಟಾರ್ಗೆಟ್. ಪ್ರಶಾಂತ್ ಶೆಟ್ಟಿ ಮತ್ತು ಕಿರಣ್ ಪೂಜಾರಿ ಮೊದಲ ಹಂತದಲ್ಲಿ ಬರ್ತಾ ಇದ್ದಾರೆ. ಫಯಾಸ್ ಮೊದಲ ಓವರ್ಗಾಗಿ ಮೊದಲ ಚೆಂಡು ಪಯ್ಯ. ಈ ಬಾರಿ ಉತ್ತಮ ಚಂದ ಹೊಡೆತ ಸ್ಕಾರ್ ಲೆಗ್ಗೆ ಹೋಗ್ತಾ ಇದೆ. ಒಂದೋಟದ ಪೂರೈಕೆ. ಪ್ರಶಾಂತ್ ಶೆಟ್ಟಿ ಖಾತೆ ಆರಂಭ. 61ರ ಒಂದು ಬಿಗ್ ಚೇಸಿಂಗ್ ಟಾರ್ಗೆಟ್ಗೆ ಇಲ್ಲಿ ನಿಂತು ಆಡ್ಲೇಬೇಕಾಗಿದೆ. ಅರ್ಜೆಂಟ್ ಮಾಡಿದ್ರೆ ಕಷ್ಟ. ಆ ನಿಟ್ಟಲ್ಲಿ ವಿಕೆಟ್ ಅನ್ನು ಉಳಿಸಿಕೊಂಡು ಆಡ್ಲೇಬೇಕಾಗಿದೆ SBC ಜಾರ್ಕಳ. ಸುತ್ತಮುತ್ತ ಒಂದು ಬೌಲಿಂಗ್ ಲೈನ್ ಅಪ್ ಅನ್ನು ಹೊಂದಿಕೊಂಡು ಆಡ್ತಾ ಇರುವಂತಹ ಕರಾವಳಿ V7 ಯಾವ ರೀತಿಯಲ್ಲಿ ಈ ಒಂದು ಪಂದ್ಯದ ಫಲಿತಾಂಶ ಕೊಡ್ತಾರೆ ನೋಡಬೇಕಾಗಿದೆ. ಎರಡನೇ ಚೆಂಡಿಗಾಗಿ ಪಯ್ಯ. ಕಿರಣ್ ಪೂಜಾರಿಗೆ ಸಿರ್ವತ ಚೆಂಡು. ಸೆಲ್ಲೆ ಮಿಡ್ ಆಫ್ ಅಲ್ಲೇ ಹೊಂದಾಣಿಕೆ ಈ ರೀತಿ ಆದ್ರೆ ಕಷ್ಟ. ಸೆಲ್ಲೆ ಮಿಡ್ ಆಫ್ ವಿಭಾಗದ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಮತ್ತೆ ಪಯ್ಯ. ಈ ಬಾರಿ ಕೂಡ ತಟ್ಟಿ ಮುಟ್ಟಿ ಒಂದೊಡ್ಡ ಪೂರೈಕೆಯನ್ನ ಮಾಡಿದ್ರು. ರಕ್ಷಣಾತ್ಮಕ ಆಟ. ಪಯ್ಯನ ಓವರ್ ಅನ್ನು ನೋಡಿಕೊಂಡು ಆಡ್ತಾ ಇದ್ದಾರೆ ಕಿರಣ್ ಪೂಜಾರಿ. ಆ ನಿಟ್ಟಲ್ಲಿ ಮೊದಲ 3 ಚೆಂಡುಗಳಲ್ಲಿ 2 ಓಟವನ್ನು ಪೂರೈಸ್ತಾ ಇದೆ SBC ಜಾರ್ಕಳ. ಕರಾವಳಿ V7 ಬೈಲೂರು ಪ್ರೀಮಿಯರ್ ಲೀಗ್ ನ ಚಾಂಪಿಯನ್ಸ್ಗಳು ಈ ಬಾರಿ ಕ್ವಾಲಿಫೈರ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಫೈನಲ್ ಪ್ರವೇಶ ಮಾಡ್ತಾರ ನೋಡ್ಬೇಕಾಗಿದೆ. ಮತ್ತೆ ಪಯ್ಯ. ಪ್ರಶಾಂತ್ ಶೆಟ್ಟಿಗೆ ಸಿರ್ವಾತ ಚೆಂಡು ಔಟ್ ರೇಂಜ್ ಆಗ್ತಾ ಇದೆ. ಕ್ಯಾಚ್ ಕೈಗೆ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಪ್ರತಿ ಓವರ್ನಲ್ಲಿ 10 ಓಟಗಳು ಬರಲೇಬೇಕಾಗಿದೆ. ಆ ನಿಟ್ಟಲ್ಲಿ 4 ಚೆಂಡುಗಳಲ್ಲಿ ಕೇವಲ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. 5ನೇ ಬಾರಿಗೆ ಪಯ್ಯ ಪ್ರಶಾಂತ್ ಶೆಟ್ಟಿಗೆ ಸುತ್ತಮುತ್ತ ಒಂದು ಆಟವನ್ನು ಆಡುವಂತ ಆಟಗಾರರು ಇವರು. ಆ ನಿಟ್ಟಲ್ಲಿ ಎದುರಾಳಿ ಆಗ್ತಾ ಇದ್ದಾರೆ. ಈ ಬಾರಿ ಕೂಡ ಸುತ್ತಮುತ್ತ ಒಂದು ಎಸೆತ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಗುಡ್ಲ್ಯಾಂಡ್ ಡೆಲಿವರಿ. ಡಾಟ್ ಬಾಲ್ ಎಸೆದಿದ್ದಾರೆ ಪಯ್ಯ. ಅಂತಿಮ ಚೆಂಡು ಬಾಕಿ ಇದೆ. ಕೊನೆ ಒಂದೇ ಎಸೆತ. ಈ ಬಾರಿ ಉತ್ತಮ ಚಂದ ಎಸೆತ. ಬ್ಯಾಕ್ವರ್ಡ್ ಲೆಗ್ ಈ ಭಾಗದಲ್ಲಿ ಒಂದು ಹೊಡೆದ ಪೂರೈಕೆ ಆಗ್ತಾ ಇದೆ. ಓವರ್ ಕಂಪ್ಲೀಟ್. ಫಸ್ಟ್ ಓವರ್ ಕಂಪ್ಲೀಟ್. 3 for none. 3ಕ್ಕೆ ಯಾವುದೇ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ SBC ಜಾರ್ಕಳ. 61 ಓಟದ ಒಂದು ಟಾರ್ಗೆಟ್ ಕೊಟ್ಟಂತ ಕರಾವಳಿ V7 ಬೈಲೂರಿನ ತಂಡ SBC ಜಾರ್ಕಳ ಅದೇ ರೀತಿಯ ಒಂದು ಚೇಸ್ ಮಾಡ್ತಾ ನೋಡ್ಬೇಕಾಗಿದೆ. ತಾಳ್ಮೆಯಿಂದ ಆಡ್ತಾ ಇರುವಂತಹ ಪ್ರಶಾಂತ್ ಶೆಟ್ಟಿ ಮತ್ತು ಕಿರಣ್ ಪೂಜಾರಿ 3 ರಿಂದ 4 ಓವರ್ಗಳ ತನಕ ಇವರೇ ಆಡಿಕೊಂಡು ಬಂದ್ರೆ ಈ ಒಂದು ಪಂದ್ಯದ 61 ಓಟದ ಚೇಸ್ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ. ಆ ನಿಟ್ಟಲ್ಲಿ
ಅದಾವ ರೀತಿ ಒಂದು ಆಟ ಬರ್ತಾ ನೋಡ್ಬೇಕಾಗಿದೆ. ಪೈಯನ ಮೊದಲ ಓವರಲ್ಲಿ ಕೇವಲ 3 ಓಟವನ್ನು ಕೊಟ್ರು. ಈಗ 2ನೇ ಓವರ್ಗಾಗಿ ಹೊಸ ಬೌಲರ್ ಅಂಗಣ ಭಾಗದಲ್ಲಿ ತೋಹೇದ್ 2ನೇ ಓವರ್ಗಾಗಿ ಪ್ರಶಾಂತ್ ಶೆಟ್ಟಿ ಸ್ಟ್ರೈಕರ್ಗೆ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಆದ್ರೆ ಡೀಪ್ ಸ್ಕಾರ್ ಲೆಗ್ ಅಲ್ಲಿ ಕೇವಲ 1 ಓಟ ಬರ್ತಾ ಇದೆ. ಪರ್ಫೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ, ಪವರ್ಫುಲ್ ಹೊಡೆತ ಬರ್ತಾ ಇಲ್ಲ. 1 ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ತೋಹೇದ್. ಆ ನಿಟ್ಟಲ್ಲಿ ಪವರ್ ಪ್ಲೇ ಇದೆ, ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ ಜಾರಿಯಲ್ಲಿದೆ. ಆ ಲಾಭಾಂಶವನ್ನು ಪಡ್ಕೊಳ್ತಾರ ನೋಡ್ಬೇಕಾಗಿದೆ. ಅಯೋಧ್ಯ ಟ್ರೋಫಿಯ 2024ರ 10 ತಂಡಗಳು ಭಾಗವಹಿಸಿರುವ ಈ ಒಂದು ಪಂದ್ಯಾಕೂಟದಲ್ಲಿ ಮೊದಲ ತಂಡವಾಗಿ ಈ ಬಾರಿ SBF ಶ್ರೀ ಬ್ರಹ್ಮಲಿಂಗೇಶ್ವರ ಕಡಂಜರ ತಂಡ ಅಜೇಯವಾಗಿ ಫೈನಲ್ ಪ್ರವೇಶ ಮಾಡಿದ್ದಾರೆ. ಉತ್ತಮ ಚಂದ ಹೊಡೆತ, ಗ್ಯಾಪ್ ಶಾಟ್ ಇದೆ. ಆದ್ರೆ ಯಕ್ಷ ಕವರ್ ಅಲ್ಲಿ ಕ್ಷೇತ್ರರಕ್ಷಕರು ಇದ್ದಾರೆ. 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಮೊದಲ 2 ಚೆಂಡುಗಳಲ್ಲಿ ಸಿಂಗಲ್ ಬರ್ತಾ ಇದೆ. ತಂಡ ಮೊತ್ತ 5 ಓಟಗಳಿಗೆ ತಲುಪ್ತಾ ಇದೆ. 5ಕ್ಕೆ ನೋ ಲಾಸ್. ಒಂದು ಕಡೆಯಿಂದ ವಿಕೆಟ್ಸ್ ಅನ್ನು ಉಳಿಸಿಕೊಂಡು ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಕ್ಷೇತ್ರಕ್ಷ ಬದಲಾವಣೆ ತರ್ತಾ ಇದ್ದಾರೆ. ಲೆಫ್ಟಿ ರೈಟಿ ಕಾಂಬಿನೇಷನ್ ಇರುವುದರಿಂದ ಆಟಗಾರರ ಜೊತೆಗೆ ಕ್ಷೇತ್ರಕ್ಷಕರು ಸ್ಪ್ರೆಡ್ ಔಟ್ ಆಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ ವೈಟ್ ಬಾಲ್. ಅಕ್ರಮ್ ಎಸೆತ. ಅನುಭವಿ ನಿರ್ಣಾಯಕರು ಈ ಬಾರಿ ಈ ಒಂದು ಬಸ್ಸಿ ಕ್ರೀಡಾಂಗಣದಲ್ಲಿ ಮತ್ತೊಮ್ಮೆ ಬರ್ತಾ ಇದ್ದಾರೆ. ಬಯಲೂರು ಪ್ರೀಮಿಯರ್ ಲೀಗ್ ಅಲ್ಲಿ ಇವರೇ ಅಂಪೈರ್ಸ್ ಆಗಿ ಕೆಲಸ ಮಾಡಿದ್ರು. ಈ ಬಾರಿ ಕೂಡ ಇವರೇ ಅಂಪೈರ್ಸ್ ಆಗಿ ಬರ್ತಾ ಇದ್ದಾರೆ. ಓ, ಇನ್ಸೈಡ್ ಎಡ್ಜ್ ಆದ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಪ್ರಶಾಂತ್ ಶೆಟ್ಟಿಯ ದಾಂಡಿನಲ್ಲಿ ಪರ್ಫೆಕ್ಟ್ ಕನೆಕ್ಟ್ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ತೌಹೇದ್ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ 4ನೇ ಬಾರಿ. ಓ, ಈ ಬಾರಿ ಕೂಡ ಡಿಕ್ಲೇರ್ಡ್ ಏರಿಯಾ ಇನ್ಸೈಡ್ ಎಡ್ಜ್ ಆದ ಚೆಂಡು 1 ಓಟ ತಲುಪ್ತಾ ಇದೆ. ತೌಹೇದಿನ ಓವರ್ ಅಲ್ಲಿ ಕೂಡ ಓಟಗಳು ಬರ್ತಾ ಇಲ್ಲ. ಕೊನೆ 2 ಚೆಂಡುಗಳು ಬಾಕಿ ಇದೆ. ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. 5ನೇ ಬಾರಿಗೆ ತೌಹೇದ್ ಈ ಬಾರಿ ವೈಟ್ ಬಾಲ್. ಅಕ್ರಮ್ ಎಸೆತ. ತಂಡದ ಮೊತ್ತ 8 ಓಟಗಳಿಗೆ ತಲುಪ್ತಾ ಇದೆ. ಈ ಓವರ್ ಕೊನೆಯ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಎಸೆತ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಅಂತಿಮ ಚೆಂಡಿಗಾಗಿ ತೌಹೀದ್ 2ನೇ ಓವರ್ ನಲ್ಲಿ 61 ಓಟದ ಒಂದು ಬ್ರಾಂಚ್ ಚೇಸಿಂಗ್ ಟಾರ್ಗೆಟ್ ಇದೆ. ಫುಲ್ ಟಸ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋದು ಅವಕಾಶ ಇದೆ. ನಿಟ್ಟಲ್ಲಿ ಬಾಲ್ ಸುತ್ತ ಬರ್ತಾ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ ಕರಾವಳಿ V7. ಫಯಾಜ್ ಬಾಲ್ ಸುತ್ತ ಬರ್ತಿದ್ದ ರನ್ನಿಂಗ್ ಕ್ಯಾಚ್ ಅನ್ನು ಲಾಂಗ್ ಆನ್ ನಲ್ಲೇ ಪಡ್ಕೊಂಡ್ರು. ನಂಬುಗೆ ಆಟಗಾರ ಇದುವರೆಗೆ ಅತ್ಯುತ್ತಮ ಆಟವನ್ನು ಆಡಿದಂತ ಕಿರಣ್ ಪೂಜಾರಿ ಬ್ಯಾಕ್ ಟು ಪೆವಿಲಿಯನ್. ನಿನ್ನೆ ಆಡಿದ ಪ್ರತಿ ಪಂದ್ಯದಲ್ಲಿ ಅತ್ಯುತ್ತಮ ಆಟವನ್ನು ಆಡಿದ್ರು. ಇವತ್ತು ಕ್ವಾಲಿಫೈರ್ ಪಂದ್ಯದಲ್ಲಿ ಕೂಡ ಕೈ ಕೊಟ್ಟಿದ್ರು. ಈ ಪಂದ್ಯದಲ್ಲಿ ಕೂಡ ಕೈ ಕೊಡ್ತಾ ಇದ್ದಾರೆ.
ಆ ನಿಟ್ಟಲ್ಲಿ ಎರಡನೇ ಅವಕಾಶವನ್ನು ಕೊಟ್ಟಂತ SBC ಜಾರ್ಕಳ ತಂಡ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಅಂಗಡ ಭಾಗದಲ್ಲಿ ಅಮೃತ್, ಫರಾನ್ ಹೊಸ ಬೌಲರ್ ಬರ್ತಾ ಇದ್ದಾರೆ ಮೂರನೇ ಓವರ್ಗಾಗಿ. 2 ಓವರ್ಗಳ ನಂತರ SBC ಜಾರ್ಕಳ ಮೊತ್ತ 8-1. ಪ್ರಶಾಂತ್ ಶೆಟ್ಟಿಯ ಮೇಲೆ ಈಗ ತಂಡದ ನಂಬುಗೆ ಇದೆ. ಆ ನಿಟ್ಟಲ್ಲಿ ಅವರನ್ನೇ ನಂಬಿಕೊಂಡು ಆಡ್ತಾ ಇರುವಂತ ಈ ಪಂದ್ಯ ಆದರ್ಶ ಮಟ್ಟಿಗೆ ಆಟ ಬರ್ತಾ ನೋಡ್ಬೇಕಾಗಿದೆ. ಫರಾನ್ ಮತ್ತೊಬ್ಬ ಅತ್ಯುತ್ತಮ ಬೌಲರ್ ಕೂಡ ಈ ಆಟಗಾರ ಫರ್ಹಾನ್. ಪ್ರಶಾಂತಿಗೆ ಸೇರುವಂತ ಚೆಂಡು, ವೈಟ್ ಬಾಲ್, ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್. ಬಾರಿ ಬಲಬದಿಯಲ್ಲಿ ಸೇರುವಂತ ಚೆಂಡು 9ಕ್ಕೆ ತಲುಪ್ತಾ ಇದೆ. ಶಾರ್ಟ್ ಬಾಲ್ಗಳು, ಈ ರೀತಿಯ ಬಾಲ್ಗಳಿಗೆ ಫುಲ್ ಆಟವನ್ನು ಆಡಿದ್ರೆ 6 ಓಟವನ್ನು ದಾಖಲಿಸೋದು ಒಂದು ಅವಕಾಶ ಕೂಡ ಇದೆ. ಆ ನಿಟ್ಟಲ್ಲಿ ಆದರ್ಶ ಮಟ್ಟಿಗೆ ಆಟ ಆಡ್ತಾರೆ ನೋಡ್ಬೇಕಾಗಿದೆ. ಫರಾನ್ ಈ ಬಾರಿ ಚೆಂಡು ಔಟ್ ರೇಂಜ್ ಆಗ್ತಾ ಇದೆ. ತನ್ಮೂಲಕವಾಗಿ ಸಲ್ಲೆ ಮಿಡ್ ಆಫ್ ಅಲ್ಲಿ ಪ್ರಶಾಂತ್ ಶೆಟ್ಟಿಯ ವಿಕೆಟ್ ಪತನ. ಔಟ್ ರೇಂಜ್ ಆದ ಚೆಂಡು, ತನ್ಮೂಲಕವಾಗಿ ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡಂತ ಕರಾವಳಿ V7 ಕ್ಷೇತ್ರರಕ್ಷಕ ಪವನ್ ಶೆಟ್ಟಿ ಕೊನೆ ಓವರ್ನಲ್ಲಿ 3 ಸಿಕ್ಸರ್ ದಾಖಲಿಸಿದ್ರು. ಈಗ ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ರೀತಿಯಾಗಿ ಮೊದಲ ಓಪನರ್ಸ್ ಅಂಗಣದ ಹೊರಭಾಗ ಕಳಿಸ್ತಾ ಇರುವಂತ ಕರಾವಳಿ V7 ಭರ್ಜರಿ ಬಿರುಸಿನ ಆಟವನ್ನು ಆಡುವಂತ ಇಬ್ರು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಹಿಂದೆ ಲೆಫ್ಟಿ ಕಿರಣ್ ಪೂಜಾರಿ, ಈಗ ಪ್ರಶಾಂತ್ ಶೆಟ್ಟಿ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರರು ಬರ್ತಾ ಇದ್ದಾರೆ. ನಾಗರಾಜ್ ತಂತ್ರಿ, ಫರಾನ್ನ ಮೊದಲ ಚೆಂಡು ವೈಟ್ ಬಾಲ್ ಆಗಿತ್ತು. ಈಗ ಪ್ರಶಾಂತ್ ಶೆಟ್ಟಿಯ ವಿಕೆಟ್ ಕಬಳಿಸಿದ್ರು. ತಂಡದ ಮೊತ್ತ 9-2. ಈ ಬಾರಿ ಚೆಂಡು ಕೊನೆ ಹಂತದಲ್ಲಿ ಮತ್ತೊಂದು ಕ್ಯಾಚ್ ಕೈ ಸೇರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಹ್ಯಾಟ್ರಿಕ್ ಅವಕಾಶ ಈಗ ಇದೆ. ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಕಬಳಿಸಿದಂತ ಬೌಲರಿಗೆ 1,000 ರೂಪಾಯಿ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ ಆಟಗಾರನಿಗೆ 1,000 ರೂಪಾಯಿಗಳ ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ಕೊಡುವವರು ಅಯೋಧ್ಯ ಟ್ರೋಫಿಯ ಸಂಘಟಕರು. ಅದನ್ನು ಅದ್ಯಾವ ಆಟಗಾರ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಕಬಳಿಸಿದಂತ ಫರ್ಹಾನ್ಗೆ ಈಗ ಹ್ಯಾಟ್ರಿಕ್ ಅವಕಾಶ ಇದೆ. ಅಂಗಣ ಭಾಗದಲ್ಲಿ ಹೊಸ ಆಟಗಾರರ ಸೇರ್ಪಡೆ ಕೃಷ್ಣ. ಫರ್ಹಾನ್ ಹ್ಯಾಟ್ರಿಕ್ ಬಾಲ್. ಈಗ ಈ ಬಾರಿ ವೈಟ್ ಬಾಲ್, ಅಕ್ರಮ ಚೆಂಡು. ಇನ್ನು ಕೂಡ ಅವಕಾಶ ಇದೆ. ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಕಬಳಿಸುವ ಆಟಗಾರ 1,000 ರೂಪಾಯಿಗಳ ಘೋಷಣೆ ಇದೆ. ಅಯೋಧ್ಯ ಟ್ರೋಫಿಯ ಸಂಘಟಕರು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಫರ್ಹಾನ್ಗೆ ಇನ್ನೂ ಕೂಡ ಅವಕಾಶ ಇದೆ. ಈ ಬಾರಿ ದಾಡ್ಬಿಟ್ಟು ಪ್ಯಾಡ್ ಮೇಲೆ ಬಂದ ಚೆಂಡು ಲೆಗ್ ಬಾಯ್ ಅನ್ನುವಂತ ಒಂದು ಸೂಚನೆ ಸಿಗ್ತಾ ಇದೆ. ತಂಡದ ಮೊತ್ತ 11 ಓಟಗಳಿಗೆ ತಲುಪ್ತಾ ಇರುವಂತ SBC ಜಾರ್ಕಳ ಪ್ರಮುಖ 2 ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕೊನೆ 3 ಎಸೆತ ಬಾಕಿ ಇದೆ. 61ರ ಟಾರ್ಗೆಟ್ ಕೊಟ್ಟ ಕರಾವಳಿ V7 ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದೆ. ಮತ್ತೆ ಫರ್ಹಾನ್ 4ನೇ ಬಾರಿಗೆ ಶಾರ್ಟ್ ಆಗಿ ಬಿದ್ದ ಚೆಂಡು. ಈ ಬಾರಿ ಕ್ಯಾಚ್ ಸಾಧ್ಯತೆ ಇದೆ. ಆದ್ರೆ ಮತ್ತೊಂದು
ವಿಕೆಟ್ ಪತನ. ತನ್ಮೂಲಕವಾಗಿ ಅಮೃತ್ ಕ್ಯಾಚ್ ಔಟ್. ತೌಹೀದ್ರ ಕೈ ಸೇರ್ತಾ ಇದೆ. ಓವರ್ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಕಬಲಿಸಿದಂತ ಫರಾನ್ ಆ ನಿಟ್ಟಲ್ಲಿ ಮತ್ತೊಂದು ವಿಕೆಟ್ ಪತನ. 4 ವಿಕೆಟ್ಸ್ ಗಳನ್ನು ಕಾಲಕೊಂಡಂತ SBC ಜಾರ್ಕಲ 11-4. ಅಂಗಣದ ಒಳಭಾಗದಲ್ಲಿ ಸುಕೇಶ್ ಬರ್ತಾ ಇದ್ದಾರೆ. ಕೊನೆ 2 ಚೆಂಡುಗಳು ಈ ಓವರ್ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಫರಾನ್ ಮತ್ತೆ ಸ್ಕಾರ್ಕೆ ಭಾಗದಲ್ಲಿ ಈ ಬಾರಿ ಕೂಡ ತೀರಾ ಕೆಲಾಂಚಿನಲ್ಲಿ ಬರ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಸುಕೇಶ್ ಓಟವನ್ನು ದಾಖಲಿಸ್ತಾ ಇಲ್ಲ. ಆ ನಿಟ್ಟಲ್ಲಿ 61 ಓಟದ ಒಂದು ಟಾರ್ಗೆಟ್ ಮೊದಲ ಹಂತದಲ್ಲಿ ಕುಸಿತವನ್ನ ಕಂಡುಕೊಳ್ತಾ ಇದೆ SBC. ಈ ಬಾರಿ ಕೂಡ ವೈಟ್ ಬಾಲ್. ಅಕ್ರಮ ಎಸೆತ. ಯಕ್ಷ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 12 ಓಟಗಳಿಗೆ ತಲುಪ್ತಾ ಇದೆ. 12-4. ಅಂತಿಮ ಚೆಂಡು ಬಾಕಿ ಇದೆ. ಅಯೋಧ್ಯೆ ಫ್ರೆಂಡ್ಸ್ ನೀರೇ ಇವರೊಂದು ಆಶ್ರಯದಲ್ಲಿ ಜರುಗ್ತಾ ಇರುವಂತ 2 ದಿನಗಳ ಕಾಲದ ಅಯೋಧ್ಯೆ ಟ್ರೋಫಿಯ ಅಂತಿಮ ಹಂತಕ್ಕೆ ಬರ್ತಾ ಇದ್ದಾವೆ. ಈ ಬಾರಿ ಉತ್ತಮ ಚಂದ ಎಸೆತ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಕೇಶ್ ಡಾಟ್ ಬಾಲ್ ಅನ್ನು ಮಾಡಿದ್ರು. ಓವರ್ ಕಂಪ್ಲೀಟ್ ಆಗ್ತಾ ಇದೆ. 3 overs ಕಂಪ್ಲೀಟ್. ಸ್ಕೋರ್ ಮುಸಾಬ್ 12 ಲಾಸ್ ಆಫ್ 4. 12-4. ಇನ್ನು ಕೂಡ ವಿಜಯಕ್ಕಾಗಿ 18 ಚೆಂಡುಗಳಲ್ಲಿ 49 ಓಟಗಳು ಬರಬೇಕಾಗಿದೆ. ಬೌಂಡ್ರಿ ಸಿಕ್ಸರ್ ಅನ್ನು ದಾಖಲಿಸುವ ಅತ್ಯುತ್ತಮ ಆಟಗಾರರು ಈಗಾಗಲೇ ಪೆವಿಲಿಯನ್ ಸೇರಿದ್ದಾರೆ. ಆ ನಿಟ್ಟಲ್ಲಿ ಆದ್ಯಾವ ಆಟಗಾರರು ಈ ಒಂದು ಪಂದ್ಯದ ಗತಿಯನ್ನು ಬದಲಾಯಿಸ್ತಾರೆ ನೋಡಬೇಕಾಗಿದೆ. ನಾಲ್ಕನೇ ಓವರ್ಗಾಗಿ ತೌಹೀದ್. ಕೃಷ್ಣ ಸ್ಟ್ರೈಕರಿಗೆ, ಸುಕೇಶ್ ನಾನ್ ಸ್ಟ್ರೈಕರಿಗೆ. ಈ ಬಾರಿ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಈ ಬಾರಿ ಚೆಂಡು ಕ್ಯಾಚ್ ಅವಕಾಶ ಇದೆ. ತನ್ಮೂಲಕವಾಗಿ ಫರಾನ್ ಕೈ ಸೇರ್ತಾ ಇದೆ. ಕೃಷ್ಣ ಕ್ಯಾಚ್ ಔಟ್. ಮೊದಲ ಚೆಂಡು ಡಾಟ್ ಬಾಲ್ ಅನ್ನು ಮಾಡಿದಂತ ಕೃಷ್ಣ ಎರಡನೇ ಚೆಂಡಲ್ಲಿ ಕ್ಯಾಚ್ ಕೊಟ್ರು. ಅರ್ಧಾಂಶ ವಿಕೆಟ್ಸ್ ಕರ್ಕೊಡ್ತಾ ಇದೆ SBC ಜಾರ್ಕಲ. ಲೀಗಿನ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿದ ಒಂದು ತಂಡ. ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ SBF ಕಡಂಜರ್ ವಿರುದ್ಧವಾಗಿ ಸೋಲನ್ನು ಕಂಡ್ರು. ಈಗ ಮತ್ತೊಂದು ಅವಕಾಶ ಸಿಕ್ಕಿದ ಕರಾವಳಿ V7 ವಿರುದ್ಧವಾಗಿ ಕೂಡ ಪ್ರತಿ ಹೋರಾಟದಲ್ಲಿ ಮಂಕಾಗ್ತಾ ಇದೆ. ಅಂಗಡದಲ್ಲಿ ಹೊಸ ಆಟಗಾರರು ಬರ್ತಾ ಇದ್ದಾರೆ. ವಿಕ್ರಮ್, ತೌಹೀದ್. ಮೂರನೇ ಸೆತ. ಓಟಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ಡಾಟ್ ಬಾಲ್. 6 ಓವರ್ಗಳ ಪಂದ್ಯದ 61 ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂತಿಮ ಓವರ್ ನಲ್ಲಿ ಪವನ್ ಶೆಟ್ಟಿ ದಾಖಲಿಸಿದ 3 ಸಿಕ್ಸರ್. ಪ್ರಜ್ವಲ್ 22 ಓಟಗಳಿಗೆ
ಅವಕಾಶ ಮಾಡಿಕೊಟ್ಟಿದ್ರು. ಅದೇ ಓಟಗಳು ಈಗ ಧನಾತ್ಮಕ ಮೊತ್ತ. ಈ ಬಾರಿ ಕೂಡ ಬಿರುಸಿನ ಹೊಡೆತಗಳಿಗೆ ಕೈ ಹಾಕ್ತಾ ಇದ್ದಾರೆ ವಿಕ್ರಮ್. ದಾಂಡಿಗೆ ಯಾವುದೇ ರೀತಿಯ ಸ್ಪರ್ಶತೆ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್. ಇವರ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಐದನೇ ಸೆತ ಕೂಡ ಡಾಟ್ ಬಾಲ್. ಇದುವರೆಗಿನ 5 ಚೆಂಡುಗಳು ಕೂಡ ಡಾಟ್ ಬಾಲ್. ಮೇಡನ್ ಓವರ್ ಆಗ್ತದೆ ನೋಡ್ಬೇಕಾಗಿದೆ. ಕೊನೆ ಒಂದೇ ಸೆತ. ಅಂತಿಮ ಎಸೆತ. ಮೇಡನ್ ಓವರ್ ಪ್ಲಸ್ ವಿಕೆಟ್. ಈ ಬಾರಿ ತನ್ಮೂಲಕವಾಗಿ ತೌಹೀದ್ ಓವರ್ ಮುಕ್ತಾಯ. 12ಕ್ಕೆ 5. ಕೊನೆ 12 ಚೆಂಡುಗಳು ಮಾತ್ರ ಬಾಕಿ ಇದೆ. ಆ ನಿಟ್ಟಲ್ಲಿ ನಿರಾಶಾದಾಯಕ ಆರಂಭವನ್ನು ಮಾಡಿದ SBC ಜಾರ್ಕಳ. ಕರಾವಳಿ V7 ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. 12ಕ್ಕೆ 49 ಓಟಗಳು ಬರಬೇಕಾಗಿದೆ. ಐದನೇ ಓವರ್ಗಾಗಿ ಫಯಾಜ್ ಪಯ್ಯ ಮೊದಲ ಓವರಲ್ಲಿ ಕೇವಲ 3 ಓಟವನ್ನು ಕೊಟ್ಟಂತ ಫಯಾಜ್ ಈಗ 5ನೇ ಓವರ್ಗಾಗಿ ಬರ್ತಾ ಇದ್ದಾರೆ. ಸುಕೇಶ್ ಸ್ಟ್ರೈಕ್ಗೆ ಇದ್ದಾರೆ. ಈ ಬಾರಿ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಸುಕೇಶ್ ಪಯ್ಯನ 5 ಚೆಂಡುಗಳು ಇನ್ನೂ ಕೂಡ ಅದಾವ ರೀತಿಯಲ್ಲಿ ಮುಗಿಸ್ತಾರೆ ನೋಡಬೇಕಾಗಿದೆ. ಕೇವಲ 12 ಓಟವನ್ನು ದಾಖಲಿಸಿದ SBC ಜಾರ್ಕಳ 5 ವಿಕೆಟ್ಸ್ಗಳನ್ನು ಕಳಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಪಯ್ಯ ಈ ಬಾರಿ ದಾಡ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಮೂಲಕವಾಗಿ ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ಮೊದಲ 3 ಚೆಂಡುಗಳು ಕೂಡ ಡಾಟ್ ಬಾಲ್. ಅಂತಿಮ 3 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 4ನೇ ಬಾರಿಗೆ ಮತ್ತೊಂದು ಉತ್ತಮ ರೀತಿಯ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಲ್ಲಿ ಬಾಸು ಉತ್ತಮ ರೀತಿಯ ಬೌಲಿಂಗ್ ಅನ್ನು ಕೊಡ್ತಾ ಇದ್ದಾರೆ ಪಯ್ಯ. ವೈಟ್ ಬಾಲ್. ಮತ್ತೊಂದು ವೈಟ್ ಬಾಲ್. ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್ ಅನ್ನು ಎಸೆತಾ ಇದ್ದಾರೆ. ಆ ನಿಟ್ಟಲ್ಲಿ ಪಯ್ಯನ ಕೊನೆ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿರುವವರು ನಮ್ಮ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಸನ್ಮಾನ ಪಡೆಯುವವರು ಸುಷ್ಮಾ ನಾಯಕ್ ಅವರು ಈಗಾಗಲೇ ನಮ್ಮ ಜೊತೆ ಬಂದಿದ್ದಾರೆ. ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಈ ಬಾರಿ ಕೂಡ ಸುತ್ತ ಬರ್ತದೆ ಎಸೆತ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅದೇ ರೀತಿ ಮತ್ತೊಬ್ರು ನಮ್ಮ
ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಅಯೋಧ್ಯೆ ಟ್ರೋಫಿಯ ವೇದಿಕೆಯಲ್ಲಿ ಸನ್ಮಾನ ಪಡುವವರು ಶ್ರೀಯುತ ಸುಜಿತ್ ನಾಯಕ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ವೇದಿಕೆಗೆ ಬರಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ದಿನೇಶ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಆತ್ಮ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಜೊತೆ ಇರುವರು ಸುಕೇಶ್ ಬೈಲೂರ್ ಅವರು, ಅವರಿಗೆ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತಿಮ ಓವರ್ ನಡೀತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಈ ನಿಟ್ಟಲ್ಲಿ ಚೆಂಡು ಲಂಗನಲ್ಲಿ ಭರ್ಜರಿ ಸಿಕ್ಸರ್. ಕೊನೆಯ ಹಂತದಲ್ಲಿ ವಿಕ್ರಮ್ ದಾಂಡಿನಲ್ಲೇ ಚುಂಬಿದ ಈ ಒಂದು ಸಿಕ್ಸರ್. ತೌಸಿಫ್ ಓವರ್ ಅಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಉತ್ತಮ ರೀತಿಯಿಂದ ಎಸೆತ. SBC ಜಾರ್ಕಳ ಬೈಲೂರು ಪ್ರೀಮಿಯರ್ ಲೀಗ್ ಅಲ್ಲಿ ಕೂಡ ಲೀಗ್ನ ಎಲ್ಲ ಪಂದ್ಯಾಟವನ್ನು ಗೆದ್ದಿದ್ದಾರೆ. ಕ್ವಾಲಿಫೈರ್ ಅಲ್ಲೇ ಸೋತಿದ್ದಾರೆ. ಈ ಬಾರಿ ಕೂಡ ಅಯೋಧ್ಯೆ ಟ್ರೋಫಿಯ ಲೀಗ್ನ ಪ್ರತಿ ಪಂದ್ಯಾಟವನ್ನು ಗೆದ್ದ ತಂಡ ಈಗ ಕ್ವಾಲಿಫೈರ್ ಅಲ್ಲಿ ಸೋಲುವಂತ ಲಕ್ಷಣಗಳು ತೋರ್ಪಡಿಕೆ ಆಗ್ತಾ ಇದೆ. ಆ ನಿಟ್ಟಲ್ಲಿ ಸೆಮಿಫೈನಲ್ ಅವರಿಗೆ ಕಂಟಕ. SBC ಮತ್ತು ಸೌತ್ ಆಫ್ರಿಕಾ ಒಂದೇ ತರ, ಅವರಿಗೆ ಕೂಡ ಸೆಮಿಫೈನಲ್ ಕಂಟಕ, ಫೈನಲ್ ಹೋಗುವುದೇ ಕಡಿಮೆ. ಆ ನಿಟ್ಟಲ್ಲಿ SBC ಕೂಡ ಈ ಬಾರಿ ಆ ನಿಟ್ಟಲ್ಲಿ ಸೆಮಿಫೈನಲ್ ಕಂಟಕ. ಡಿಕ್ಲಾರ್ಡ್ ಏರಿಯಾಕ್ಕೆ ಹೋಗ್ತಾ ಇದೆ. ತೌಸೀಫ್ ಓವರ್ ತಂಡದ ಮೊತ್ತ ಕೇವಲ 21 ಓಟ ದಾಖಲಾಗ್ತಾ ಇದೆ. ಔಟ್ರೇಜ್ ಆಗಿರುವಂತಹ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ಮೂಲ ಕೊನೆಯ ಒಂದು ಎಸೆತ ಬಾಕಿ ಇದೆ. ಕರಾವಳಿ ವಿ7 ಕ್ವಾಲಿಫೈರ್ ಪಂದ್ಯದ SBC ಜಾರ್ಕಳವನ್ನು ಅಂತಿಮ ಹಂತದಲ್ಲಿ ಸೋಲಿಸಿ ಫೈನಲ್ ಪ್ರವೇಶವನ್ನು ಮಾಡ್ತಾ ಇದೆ. ತನ್ಮೂಲಕವಾಗಿ ನಿರಂತರ ಸತತ 2ನೇ ಬಾರಿಗೆ ಇದೇ ಕ್ರೀಡಾಂಗಣದಲ್ಲಿ ಫೈನಲ್ ಪ್ರವೇಶವನ್ನು ಮಾಡಿದಂತ ಕರಾವಳಿ ವಿ7 ಬೈಲೂರು ಪಯ್ಯ ನಾಯಕತ್ವದಲ್ಲಿ ಆಡ್ತಾ ಇದೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಶ್ರೀ ಪ್ರಭಲಿಂಗೇಶ್ವರ ಫ್ರೆಂಡ್ಸ್ ಕನಂಜಾರ್ ಕರಾವಳಿ ವಿ7 ಅಯೋಧ್ಯೆ ಟ್ರೋಫಿಯ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ.